ಡಿಸಿಷನ್ ಮಾಡಿದ್ರೆ ನಾಳೆ ಏನು ಉತ್ತರ ಕೊಡ್ತೀರಿ? ಹೋಗ್ತೀರಿ, ಸರಿ ಆಯ್ತು. ಈಗ ನಮ್ಮ ಮೆಂಬರೇ ಕೇಳ್ತಾರೆ ಯಾವ ಆಧಾರದ ಮೇಲೆ ಡಿಲೀಟ್ ಮಾಡಿದ್ರೆ ಕೊಡ್ರಿ ನಿಮಗೆ ಮಾಹಿತಿ ಅಂತ. ಏನ್ ಕೊಡ್ತೀರಿ? ಮಾಜಾರ್ ಮಾಡ್ಕೊಂಡೋದಕ್ಕಿಂತ ನೋಡಮ್ಮ ಊರಲ್ಲಿ ಈಗ ಊರಲ್ಲಿ ಏನಾಗುತ್ತೆ ಓಕೆ ಅಲ್ಲ, ಈಗ ನೀವು ಮಾಜಾರ್ ಅಂತ ಅಂದ್ರಲ್ಲ, ಒಂದೇ ವ್ಯಕ್ತಿ ಬಗ್ಗೆ ಊರಲ್ಲಿ ಬೇರೆ ಬೇರೆ ವ್ಯಕ್ತಿ ಹತ್ರ ಕೇಳಿದ್ರೆ ಬೇರೆ ಬೇರೆ ಹೇಳಿಕೆ ಕೊಡ್ತಾರೆ. ಇದು ಕಾಮನ್ ಹಳ್ಳಿನಲ್ಲಿ ಯಾರು ಕೂಡ ಒಂದೇ ತರ ಹೇಳಿಕೆ ಕೊಡಲ್ಲ. ಈಗ ನಿಮ್ ಬಗ್ಗೆ ಕೇಳಿದ್ರೆ ನಾನ್ ಬೇರೆ ತರ ಹೇಳ್ಬೋದು, ಅಧ್ಯಕ್ಷರು ಬೇರೆ ತರ ಹೇಳ್ಬೋದು. ಹಾಗಾಗಿ ನೀವು ಅಧಿಕೃತ ದಾಖಲಾತಿ ತಗೊಂಡೆ ಕ್ರಮ ವಹಿಸ್ಬೇಕು. ಕೃಷಿ ಇಲಾಖೆಯಿಂದ FID ಫೆಚ್ ಮಾಡಿ, ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇನ್ಕಮ್ ಲಿಮಿಟ್ ತಗೊಳ್ಳಿ, ಮತ್ತೆ ಗ್ರಾಮ ಪಂಚಾಯತಿಯಿಂದ ಮಾಸದ ಮನೆ ಬಗ್ಗೆ ತಗೊಳ್ಳಿ. ಅದ್ರಲ್ಲಿ ಏನಾದ್ರು ವೈಲೇಷನ್ ಇದ್ರೆ ನೀವು ಕ್ರಮ ವಹಿಸಿ ಡಾಕ್ಯುಮೆಂಟ್ ಇಟ್ಕೊಳ್ಳಿ. ಯಾರು ಕೇಳಿದ್ರು ಕೊಡಿ, ಅದನ್ನ ಅಷ್ಟೇ, ಮುಗೀತಲ್ವ? ಆತರ ಮಾಡ್ಬೇಡಿ. ಜನ ಸುಮ್ಮನಿರಲ್ಲ. ಈಗ ಒಬ್ರು ತಗೊಂತಿರ್ತಾರ ಪೆನ್ಷನ್ ಬಂದವರು, ಒಬ್ರು ಕ್ಯಾನ್ಸಲ್ ಮಾಡಿದಾರೆ ಅಂದ್ರೆ ಮಹಾನ್ ಅಂತ ಹೇಳಲ್ಲ ಮರ. ಇಂಥ ವ್ಯಾಸ ಒಂದೊಂದು ಹೇಳೋದಾಗತ್ತೆ. ಈಗ ಪುಳ್ಳಳಿಗೆ ಒಂದ್ ಹೇಳಿದ್ರೆ ಪಾಪ ನಿಂತಾರು ಸರ್. ಅದಕ್ಕೆ ಅವ್ರಿಗೆ ಹೇಳ್ಬಿಟ್ಟು ನಾವು ಈಗ ಸರ್ ಒಂದ್ ನಿಮಿಷ, ನಿಮಗೆ ಗೊತ್ತಾಯ್ತಾ ಸರ್? ನನಗೆ ಅಟ್ಲೀಸ್ಟ್ ನನಗೆ ಮಾಹಿತಿ ಕೊಟ್ರೆ ನಾನು ಅದನ್ನ ವೆರಿಫಿಕೇಶನ್ ಮಾಡಿ ಕನ್ವರ್ಟ್ ಮಾಡ್ಕೊಂಡು ಇದು ಮಾಡ್ತೀನಿ ಸರ್. ಈಗ ಒಂದು ಇದು ಸರ್ ಒಂದ್ ಬಂತು ಸರ್ ಈಗ ಅಲ್ವಾ? ಈಗ ನನಗೆ ಒಂದ್ ಸಿಕ್ತು, ಈಗ ನಾನು ಅದನ್ನ ಗುರ್ತಾಕೊಂಡು ನಾನು ಇದು ಮಾಡ್ತೀನಿ ಸರ್. ಎಲ್ಲರಿಗೂ ಸರ್, ಪ್ರತಿಯೊಬ್ಬರಿಗೆ ಹೇಳಿದ್ದೀನಿ ಸರ್, ಅಂತವೇನಾದ್ರು ಇದ್ರೆ ನನಗೆ ಮಾಹಿತಿ ಕೊಡಿ. ನೀವೇನ್ ಅವ್ನ ನಾವು ಯಾರು ಕೊಟ್ರು ಅಂತಾನು ಹೇಳಲ್ಲ ಅಂತಾನು ಹೇಳಿದೀವಿ ಸರ್. ಹೇಳಿದ್ವಿ ಸರ್, ಎಲ್ಲಾರ್ಗು ಹೇಳಿದ್ವಿ. ಮಾತಾಡ್ರಿ ನಿಂಗಪ್ಪರ, ನೀವು ಮಾತಾಡ್ರಿ. ಯಾಕೆ ನಾವು ಒಬ್ಬರೇ ಇದ್ ಮಾಡ್ಬೇಕಾ? ಮಾತಾಡಿ ನೀವು. ಅಲ್ಲ, ಒಬ್ಬರೇ ಅಂತಲ್ರಿ, ಯಾವ ನ್ಯಾಯಬೆಲೆಯಲ್ಲಿ ಸಮಸ್ಯೆ, ತಾಲೂಕಲ್ಲಿ ಸಮಸ್ಯೆ ಕೆಲವು ಕಂಡಕ್ಕೆ ಹೋಗಿರ್ಬೋದು, ಇಲ್ಲ ಅಂತ ನಾವು ಹೇಳೋಣ ಸರ್. ಇದು ಬಾರಿ ಅತಿ ಸೂಕ್ಷ್ಮವಾಗಿ ಇದನ್ನ ಕೆಲಸ ಮಾಡ್ತಾ ಇದ್ದಾರೆ ಸರ್. ನಮ್ಮ ಮಾಹಿತಿ ಇಲ್ಲ ಅಂತ ಹೇಳಲ್ಲ, ನಮ್ಮ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಏನು 1-2 ಗಂಟೆ ಅಂತ ಹೋಗಿರ್ಬೋದು, ಇಲ್ಲ ಅಂತ ಹೇಳಕ್ಕಾಗಲ್ಲ. 100% ನಾವೆಲ್ಲ ಪಕ್ಕ ಅಂತ ಮಾಡಕ್ ಆಗಲ್ಲ ಸರ್. ಅದು ಏನಂದ್ರೆ ಈಗ ನೋಡಿ, ಇಂಥವು ತಾವು ಬೈಲಿಗೆ ಹಾಕಿದಾಗ ನಾವು ಬಂದೇ ಬರ್ತದೆ ಸರ್. ಆದಷ್ಟು ನಮ್ಮ ಮಾಲೀಕರು ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಸರ್. ಅದ್ರಲ್ಲಿ ತೀರಾ ಅದನ್ನ ಮಾಡಕ್ ಹೋದಾಗ ಹೆಚ್ಚು ಕಮ್ಮಿ ಆದಾಗ ಮೈ ಮೇಲೆ ಹೇಳ್ಕೊಬೇಕು, ಯಾರು ಇಷ್ಟ ಪಡಲ್ಲ ಸರ್. ನಾವು ಮಾಡಲ್ಲ, ಅಧಿಕಾರಿಗಳೇ ನಾವು ಕೊಡ್ತೀವಿ ಮೇಡಮ್. ನಾವು ಇಷ್ಟ ಕೊಡ್ತೀವಿ. ಏನಮ್ಮ ನಾವು ಕೊಟ್ಟಿದ್ದೀವಿ. ಕೇಳಿ, ಸ್ವಲ್ಪ ಕೇಳಿ. ಈಗ ಒಬ್ಬ ನಿಮ್ದೇನ್ ಜವಾಬ್ದಾರಿ ಇರಲ್ಲ, ಮಾಲೀಕರು ಎಷ್ಟು ರೇಷನ್ ಕಾರ್ಡ್ ಅಲರ್ಟ್ ಆಗಿದೆ, ಎಷ್ಟು ರೇಷನ್ ಬಂದಿದೆ ಅದನ್ನ ನಿರ್ಧಾರ ಮಾಡೋದು ಅಷ್ಟೇ ನಿಮ್ ಕರ್ತವ್ಯ. ಅದನ್ನ ಸಂಬಂಧಪಟ್ಟ ಇಲಾಖೆ ಮಾಡೋದು. ಶ್ರೀನಿವಾಸ್, ಅವ್ರಿಗೆ ಯಾಕ್ರಿ ಮಾತಾಡಕ್ ಹೇಳ್ತೀರಿ? ನೀವು ಮಾಡ್ಬೇಕಲ್ಲ. ಅಲ್ಲ ಸರ್, ನಾನು ಹೇಳಿದ್ದೀನಿ ಡಿಲೀಟ್ ಮಾಡಕ್ ಅವ್ರ ಮಾಲೀಕರಿಗೆ ಏನ್ ಸಂಬಂಧ ಇದೆ ಸರ್? ಅವ್ರು ಮಾಹಿತಿ ಹೇಳಿದ್ದೀನಿ ಸರ್. ಮಾಹಿತಿ ಕೊಡಬೇಕಾಗುತ್ತೆ ಹೇಳಿದ್ದೀನಿ ಸರ್. ನಾವು ಮಾಡಿದೀವಿ ಸರ್, 1170 ಮಾಡಿದೀವಿ ಸರ್, ಐಡೆಂಟಿಫೈ ಮಾಡಿ. ಇನ್ನು ಉಳಿದಿದ್ದು ಹಂಗೆ ಬೇಸಿಕ್ ಇನ್ಫಾರ್ಮೇಶನ್ ಯಾರಿಂದ ತಗೊಳ್ತೀರಿ? ಸೇಮ್ ಸರ್, ಅಂಗಡಿಯವರಿಂದಾನೆ ಕೇಳ್ತೀವಿ. ಲೋಕಲಿ ಗ್ರಿಪ್ ಅವ್ರಿಗೆ ಇರುತ್ತಲ್ಲ ಸರ್, ನಮಗೆ ಗೊತ್ತಾಗಲ್ಲ. ನಮಗೆ ಡಾಟಾ ಏನು ಫೆಚ್ ಆಗಿರುತ್ತೆ, 1,20,000 ಆದಾಯ ಇರೋರು, ಟ್ಯಾಕ್ಸ್ ಕೊಟ್ಟವರು, 7 ಎಕರೆ ಜಮೀನು ಇರೋದು, ಅವ್ರು ನಮಗೆ ಡಾಟಾ ಫೆಚ್ ಆಗಿರುತ್ತೆ ಸರ್. ಪರ್ಮಿಷನ್ ಕೊಟ್ಟಿದೆ ಸರ್. ಅದಕ್ಕೆ ಹೊಸದಾಗಿ ರೇಷನ್ ಕಾರ್ಡ್ ಮಾಡ್ಬೇಕಾದ್ರೆ ಏನೇನು ರಿಪೋರ್ಟ್ ಹಾಕ್ತೀರಿ ನೀವು? ಇನ್ಕಮ್, ಕ್ಯಾಸ್ಟ್, ಆಧಾರ್ ಕಾರ್ಡ್, ಮತ್ತೆ ಅಂಗಡಿಯವ್ರಿಗೆ ಕೇಳ್ತೀವಿ ಸರ್. ಅವ್ರು ನಾವೇ ಹೋಗ್ತೀವಿ ಸ್ಪಾಟಿಗೆ. ಆಯ್ತು, ಈಗ ಮಾಲೀಕರು ಕೊಟ್ಟಿರ್ತಾರೆ ಇವರು ಇನ್ಕಮ್ ಲಿಮಿಟ್ ಜಾಸ್ತಿ ಇದೆ ಅಂತ ಹೇಳಿ, ತಹಸೀಲ್ದಾರರು ಕಡಿಮೆ ಇದೆ ಅಂತ ಸರ್ಟಿಫಿಕೇಟ್ ಕೊಡ್ತೀರಿ. ಯಾವ್ದನ್ನ ಕನ್ಸಿಡರ್ ಮಾಡ್ತೀರಿ? ಜಮೀನ್ ಏನಾದ್ರು ಜಾಸ್ತಿ ಇಲ್ಲ ಕೊಡಲ್ಲ ಸರ್ ಅವ್ರಿಗೆ. ಇವರಿಗೆ ಮತ್ತು ಊರವ್ರಿಗೆ ಗಲಾಟೆ
ಮಾಲೀಕರು ಏನಾದ್ರು ಕೇಳಕ್ ಹೋದ್ರೆ ಜನ ಇವ್ರ ಎದುರಿಗೆ ಬೀಳ್ತಾರೆ. ಏನು ಸರ್ಕಾರದ ಅಧಿನಿಯಮ ಅಂತೇಳಿ ನಾವೇನ್ ಮಾಡಿದ್ವಿ, ಈಗ ಈ ಕಡೆ ಉಳಿಬೇಕು ಆ ಕಡೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ, ಪ್ರಾಮಾಣಿಕವಾದ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಈಗ FID ಬೇಕಾದ್ರೆ ಕೃಷಿ ಇಲಾಖೆಲಿ ಇರುತ್ತೆ, ಇನ್ಕಮ್ ಲಿಮಿಟ್ ಬೇಕಾದ್ರೆ ತಹಶೀಲ್ದಾರ್ ಹತ್ರ ಸಿಗುತ್ತೆ. ಇನ್ನೇನ್ ಬೇಕು ಬೇಸಿಕ್ ಇನ್ಫಾರ್ಮೇಶನ್? ನಿಮ್ಗೆ ಎರಡೇ ಅಲ್ವಾ? ನೋಡ್ರಿ ಇದು ತಪ್ಪು. ತಡಿ. ಈಗ ಅದು ಮೇಲಿಂದ ಬಂದೈತೆ ಇಲ್ಲ ಅನ್ನೋದಕ್ಕೆ ಜನ ಸುಮ್ಮನಿರಲ್ಲಪ್ಪ ತಗೊಂಡಾರು. ನೀವು ಸೂಕ್ಷ್ಮತೆ ಇರ್ಬೇಕು. ಈಗ ಏನ್ ಮಾಡ್ತಾರಂದ್ರೆ ಈಗ ಕೊಡ್ತಾ ಏಕದಿನದಲ್ಲಿ ಸುಮ್ಮನಿರ್ತಾರೆ, ಅವ್ರು ಹುಡುಕ್ತಾರೆ ನಿಮ್ ತಪ್ಪುಗಳನ್ನ. ನಾವು ಯಾರು ಉದ್ದೇಶಪಟ್ಟು ಏನ್ ಕೊಡ್ತಿಲ್ಲ ಸರ್, ಮೊದಲಿಂದ ರೇಷನ್ ಕಾರ್ಡ್ ಇದಾವೆ. ಈಗ ಇವ್ರು ಹೇಳ್ತಿರೋದು PWD ಪ್ಯೂನ್ ಒಬ್ಬರದ್ದು ಹೇಳ್ತಿದ್ದಾರೆ, ಇವ್ರು ಹೇಳ್ತಿರೋದು. ಈಗ ಅದು ಹೋದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಹೋದ್ರಲ್ಲ ಹೋದ್ರೆ ಬಂದ್ರೆ ಬೇಡಪ್ಪ, ಅದು ಯಾಕೆ ನಮ್ದೇನು ಪಾತ್ರ ಇರೋದಿಲ್ಲ ಸರ್, ಇದ್ರಲ್ಲಿ ನಮ್ದೇನಿಲ್ಲ ಸರ್, ನಮ್ಗೆ ತೆಗಿಯಕ್ ಬರುತ್ತಾ? ಹಂಗಲ್ಲಪ್ಪ. ಈಗ ಮಾಹಿತಿ ಕೊಡಕ್ಕೆ ಅವ್ರು ಕೇಳಿದಾಗ ಈಗ ಅವ್ರದ್ದು ಯಾಕೆ ಮಾಹಿತಿ ಕೊಡೋದಕ್ಕೆ ನಮ್ಮೆಲ್ಲ ಈಗ ಜಗಳ ಮಾಡ್ತಾರೆ ಸರ್. ಮಾಹಿತಿ ನೀವ್ ಯಾಕೆ ಕೊಡ್ತೀರಿ ಅಂತ. ಅಲ್ಲ, ನೀವು ಅಧಿಕಾರಿ ಕೊಡಪ್ಪ. ನೀವು ಮಾಹಿತಿನ ನಿಮ್ಮ ಅಧಿಕಾರಿಗೆ ಸಂಬಂಧಪಟ್ಟ ಅಧಿಕಾರಿಗೆ ಕೊಡ, ಇವ್ರಿಗೆ ಕೊಡ್ತಾರೆ, ತಾಲೂಕು ಬಿಡ್ತಾರೆ. ಇದೀಗ ಇದರಲ್ಲಿ 25 ಜನ ವಿಲ್ಲಿಂಗ್ನೆಸ್ ಆಗಿದೆ. ಅಂತವರಿಗೆ 6ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ವಿತರಣೆ ಮಾಡಿ ಅಂತೇಳಿ ಎಲ್ಲರಿಗೂ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿ ಎಲ್ಲರಿಗೂ ತಿಳಿಸಿದ್ರಿ ಸರ್. ಈ ತಿಂಗಳು ಮಾಡ್ತಾರೆ, ಮುಂದಿನ ತಿಂಗಳಲ್ಲಿ ನಾವು ಇನ್ನೂ ಹೆಚ್ಚಾಗಿ ಮಾಡೋಕೆ ಇದು ಮಾಡ್ತೀವಿ ಸರ್. ಈಗ ಸ್ಟಾರ್ಟ್ ಮಾಡಿರೋದು ಅವ್ರಿಗೆ 18 ಸ್ಟಾರ್ಟ್ ಮಾಡಿ ಮೊನ್ನೆ ಮೀಟಿಂಗ್ ಮಾಡಿದಿರ? ಮೊನ್ನೆ ನಮ್ಮ ಸರ್ಕಾರದಿಂದ ಆದೇಶ ನಮ್ಗೆ 1,500 ಲೆಕ್ಕ ಇದೆ, ನಿಮ್ಮ ಹತ್ರ 1,500 ಲೆಕ್ಕ ಇದೆ ಸರ್. ಇವ್ರು ಲಾಗಿನ್ ಅಲ್ಲಿ ಶೋ ಆಗುತ್ತೆ. ಅಲ್ಲಲ್ಲ, ಅದನ್ನೇ ನಾನು ಹೇಳೋದು, ನಿಮ್ಮ ಹತ್ರ ಲೆಕ್ಕ ಇದೆ, ಈಗ ಕಾರ್ಡ್ ಇದೆ, 1,500 ಕಾರ್ಡ್ ಇದೆ. ಶೋ ಆಗೋದು ಏನಿಂದ ಗೊತ್ತಾಗ್ಬಿಡ್ತೀವಿ. ಎಲ್ಲ ಗೊತ್ತಾಗಿತ್ತಲ್ಲ, 5ರಿಂದ 6, ಇವತ್ತು 8ನೇ ತಾರೀಕು ಗೊತ್ತಾಗುತ್ತೆ. ಅದಕ್ಕೆ ನಾನು ಕೇಳಿದ್ದು ಅದೇ ಸರ್, 25 ಜನಕ್ಕೆ ಏನ್ ವಿಲ್ಲಿಂಗ್ನೆಸ್ ಆಗಿದೆ ಅಂತವ್ರು ಮಾತ್ರ ವಿತರಣೆ ಮಾಡಕ್ ಅವಕಾಶ ಇದೆ ಸರ್. ಇನ್ನು ಉಳಿದಿದ್ದು ಮಾಡ್ತಾರೆ ಅಂತ ಮಾಡ್ತಾರೆ ಅಂತ ಹೇಳಿದ್ದಾರೆ, ಮಾಡ್ತಾರೆ ಸರ್. ನಮ್ಮ ಡಿಸ್ಟಿಕ್ ಅಲ್ಲಿ ನಮ್ದೇ ತಾಲೂಕು ಮೊದಲಿದೆ ಸರ್ ವಿಲ್ಲಿಂಗ್ನೆಸ್ ಅಲ್ಲಿ. ಹ್ಞೂನ್ರಿ, ನಮ್ದು ಮೊದ್ಲಿರ್ಬೇಕು, ಮತ್ತೆ ಎಲ್ಲದ್ರಾಗೂ ಮೊದ್ಲಿರ್ಬೇಕು. ನಾವು ಜಿಲ್ಲಾ ಕೇಂದ್ರ ಆಗುತ್ತೆ ನಮ್ದು. ಸರ್ ಒಂದ್ ನಿಮಿಷ ಸರ್, ಏನಾಗಿದೆ ಈಗ ಆದ್ರೂ ಅವ್ರ ವಿಲ್ಲಿಂಗ್ನೆಸ್ ಆಗದೆ ಇದ್ರು ಸಮೇತ ಮನೆಗೆ ವಿಸಿಟ್ ಕೊಟ್ಟು ಕೊಡಕ್ಕೆ ಹೇಳಿದ್ವಿ ಸರ್. ಯಾಕಂದ್ರೆ ಕೆಲವ್ರದ್ದು ಮೊಬೈಲ್ ಈಗ ಆಧಾರ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ. ಆಮೇಲೆ ಅದು 10 ವರ್ಷದ ಮೇಲ್ಪಟ್ಟು ಅದು ಮತ್ತೆ ಇನ್ನೊಂದ್ಸರಿ ಆಧಾರನ್ನ ಅಪ್ಡೇಟ್ ಮಾಡಿಸ್ಬೇಕು. ಹಂಗಾಗಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಎಲ್ಲರಿಗೂ ಹೇಳಿಬಿಟ್ಟು ಅದನ್ನ ಯಾರನ್ನೂ ಬಿಡ್ದಂಗೆ ಕಂಪ್ಲೀಟ್ ಮಾಡ್ರಿ ಅಂತ ಹೇಳಿದ್ವಿ. ಎಷ್ಟು ದಿನಕ್ಕೆ ಮಾಡ್ತೀರಿ ಇದನ್ನ ಸರ್? ಅದು ಪ್ರೋಸೆಸ್ ಈಗ 1ನೇ ತಾರೀಕು. ಅಲ್ಲ, ನಮ್ಗೆ ನೋಡ್ರಿ, ಯೋಜನೆ ಸರಿಯಾದ ರೀತಿಯಲ್ಲಿ ಮುಟ್ಟಬೇಕಂದ್ರೆ ನಿಮ್ದು ಕರ್ತವ್ಯ ಇರ್ತದೆ. ಈಗ 6ನೇ ತಾರೀಕಿಂದ ಅವರು 15ನೇ ತಾರೀಕು 10ನೇ ತಾರೀಕು ಹೇಳಿದ್ರು. ಈ ತಿಂಗಳಲ್ಲಿ ಮುಗಿತದ ಪ್ರೋಸೆಸ್. ನೆಕ್ಸ್ಟ್ ತಿಂಗಳು ಗೊತ್ತಾಗ್ಬಿಡುತ್ತಲ್ಲ ಲೆಕ್ಕ ಎಷ್ಟು ಸಿಕ್ಕಿದರೆ ಎಷ್ಟಿಲ್ಲ ಅಂತ. ಸರ್ ಮತ್ತೆ ನೆಕ್ಸ್ಟ್ 1ನೇ ತಾರೀಕಿಂದ 5ನೇ ತಾರೀಕುವರೆಗೂ ಬಿಡ್ತಾರೆ ಸರ್ ಅದು ಲಾಗಿನ್. ಅದನ್ನೇ ಸರ್ ನಾನು ಹೇಳೋದು. ಈ ಸರಿ ಬಿಟ್ಟಿದಾರಲ್ಲ, ಈಗ ಈ ತಿಂಗಳು ಬಿಟ್ಟಿದಾರಲ್ಲ, ಈ ತಿಂಗಳು ಬಿಟ್ಟಿರೋದ್ ಲೆಕ್ಕ ಮುಂದಿನ ತಿಂಗಳು ಪಕ್ಕ ಗೊತ್ತಾಗುತ್ತಲ್ಲ. ಅದಕ್ಕೆ ನಾನು ಹೇಳೋದು, 1,500 ಜನ ಕಾರ್ಡು ಕರೆಕ್ಟಾಗಿ ಎಷ್ಟು ಜನ ಮುಟ್ತಾರೆ ಅಂತ ಅದು ಮಾಹಿತಿ ಬೇಕು ನಮ್ಗೆ. ಅಲ್ಲಿ ಕೇಳ್ತಾರೆ ನಮ್ಗೆ ಜಿಲ್ಲಾ ಕಮಿಟಿಯಲ್ಲಿ. ಈಗ 1,500 ನಿನ್ನ ಇದರಲ್ಲಿ ವ್ಯಾಪ್ತಿಯಲ್ಲೇನೆ ಬರ್ತಕ್ಕಂಥ ಜಾಸ್ತಿ ನಮ್ಮ ಜಿಲ್ಲೆಗೆ. ಅಲ್ಲಿ ಎಷ್ಟು 1,000 ಜನ ಕರೆಕ್ಟಾಗಿ 1,500 ಜನ ಸಿಗ್ತಾರೋ ಇಲ್ಲ ಅಂತ. ಈಗ ನೋಡ, ಅವ್ರು ಹೇಳಿದ್ರು 18, 13 ಇದಾರೆ, 5 ಜನ ಇಲ್ಲ ಅಂತ. ಅಂತರ್ನ ಏನ್ ಮಾಡ್ಬೇಕು? ಅಲ್ಲಿ DC ಅವ್ರು ಬರ್ತಾರೆ ಮೀಟಿಂಗ್ಗೆ, ಅಲ್ಲಿ ನಾವು ಮಾಹಿತಿ ಕೊಡ್ಬೇಕಾಗತ್ತೆ ಇಲ್ಲಿ ಏನ್ ಮಾಡ್ಬೇಕಂತ. ಇಲ್ಲಿ ಏನು ತಳಮಟ್ಟದಿಂದ ನ್ಯಾಯಬೆಲೆ ಅಂಗಡಿ ಏನ್ ಹೇಳ್ತಾರೆ ಆ ವರದಿನ ನಾವು ಅಲ್ಲಿ ಹೋಗ್ತಿದ್ರೆ ನಿಮ್ಗೆ ಸಾಲ್ವ್ ಆಗುತ್ತೆ ಪ್ರಾಬ್ಲಮ್. ಅಲ್ಲಿ ಮಾತಾಡಿದ್ಮೇಲೆ ಸ್ಟೇಟ್ ಕಮಿಟಿಗೂ ಹೋಗುತ್ತೆ ಪ್ರಾಬ್ಲಮ್. ಎಲ್ಲೆಲ್ಲಿ ಸಾಲ್ವ್ ಆಗುತ್ತೆ, ಮೂಲ ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಪ್ರಾಬ್ಲಮ್ ಸಾಲ್ವ್ ಆಗೋದನ್ನು ಇಲ್ಲಿಂದನೇ, ಒಬ್ರಿಗೊಬ್ರು ಚಲಿಕೆ ಆ ತರ ಹೋಗ್ತಾ ಇರ್ಬೇಕು. ಈ ಮುಂದಿನ ತಿಂಗಳೆಲ್ಲ ಅಪ್ಡೇಟ್ ಮಾಡ್ತೀರಿ ನಾವೆಲ್ಲರೂ. 1,500 ಜನ ಎಷ್ಟು ಜನ ಸಿಕ್ಕಿದಾರೆ, ಎಷ್ಟು ಜನ ಸಿಕ್ಕಿಲ್ಲ ಅಂತ ನಿಮ್ ಫುಡ್ ಇನ್ಸ್ಪೆಕ್ಟರ್ ಮಾಹಿತಿ ಪಕ್ಕ ಕೊಡ್ಬೇಕು ನಮಗೆ. ನಾವು ಪ್ರತಿ 15 ದಿವಸಕ್ಕೊಂದ್ಸರಿ ಮೀಟಿಂಗ್ ಮಾಡ್ತೀವಿ. ಅದರಲ್ಲಿ ಇದು ಪಕ್ಕ ವಯಸ್ಕರಿಗೆ ಮುಟ್ತಕ್ಕಂಥದ್ದು. ನೇರವಾಗಿ ಅವ್ರು ಯಾರು ಗ್ರಾಹಕರು ಬಂದು ಅವ್ರ ಹೆಸರು ಹೇಳ್ಕೊಂಡು ತಗೊಂಡೋದ್ರು ಅಂತವ್ ಯಾವಾದ್ರೂ ಗೊತ್ತಾದ್ರೆ ನಿಮ್ಗೆ ಬಹಳ ತೊಂದರೆ ಆಗ್ತದೆ ನೋಡ್ರಿ. ನ್ಯಾಯಬೆಲೆ ಅಂಗಡಿ ಓನರ್ಗಳಿಗೆ ನಾನು ಹೇಳ್ತೀನಿ, ಯಾರೋ ಅವ್ರ ಹೆಸರು ಹೇಳಿ ತಗೊಂಡೋಗೋದು, OTP ಬಂತು, ಯಾರೋ ಕಳಿಸಿರು ತಗೊಂಡೋದ್ರು, ಅವ್ರಿಗೆ ಸಿಕ್ಕಿಲ್ಲ ಅಂದ್ರೆ ಇದು ಬಹಳ ಸಮಸ್ಯೆ ಆದಂತ. ಬ್ಯಾರೆದಾದ್ರೆ ಏನು ಬೇಕಾದ್ರೆ ಹೇಳ್ಬೋದು, ವಯಸ್ಕರಿಗೆ ವಯಸ್ಸಾದವ್ರಿಗೆ
ನೇರವಾಗಿ ಅವ್ರು ಊಟ ಮಾಡಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಇದು ಮಾಡಿರೋದು. ಇದೊಂದು ಮಾತ್ರ ಬಹಳ ಜವಾಬ್ದಾರಿಯಿಂದ ನೀವು ನ್ಯಾಯಬೆಳಂಗಡಿಯರು ಮಾಡಬೇಕಾಗತ್ತೆ. ಮತ್ತೆ ಈಗ ನಮ್ಮ ತಾಲೂಕಲ್ಲಿ ಈ ಕಾರ್ಡು APL ಕಾರ್ಡಲ್ಲಿ ಇದ್ದಂತ ನಾವು BPL ಕಾರ್ಡಲ್ಲಿ ಗಂಡರನ್ನ ಬಿಟ್ಬಿಟ್ಟು ಮಕ್ಕಳು ಹೆಂಡತಿ ಸೇರಿಸ್ಕೊಂಡು ರೇಷನ್ ತಗೊಂತಾರೆ. ತಾಲೂಕಲ್ಲಿ ಆಪ್ಷನ್ ಇಲ್ಲ, ಅದು ಜಮೀನು ಇರ್ತದೆ ಅವನಿಗೆ ಗಂಡನ ಹೆಸರಿಗೆ. ಆ ಗಂಡನ ಹೆಸರಿಗೆ ಇರ್ತಕ್ಕಂಥ ಜಮೀನ ಯಾಮಾರಿಸ್ಬಿಟ್ಟು ಅದನ್ನ ಅವ್ನು ಡಿಲೀಟ್ ಮಾಡಿಬಿಟ್ಟು ಮಕ್ಕಳು ಹೆಂಡತಿ ರೇಷನ್ ತಗೊಂತಾರೆ. ಅಂತ ಕಾರ್ಡ್ ಎಷ್ಟದ ನಮ್ಗೆ ಮಾಹಿತಿ ಕೊಡಿ. ನಾನು ಮೂಲ ನೋಡಿದ ಮೇಲೆ ಹೇಳ್ತಿರೋದು, ನನ್ನ ಮೂಲ ಐತೆ, ಅದು ಓಪನ್ ಆಗಿ ಹೇಳ್ಬಾರ್ದು ನಾನು. ಅದನ್ನ ನೀವು ಯಾವುದೇ ಕಾರಣಕ್ಕೂ ಬಡವರಿಗೆ ಸಿಗ್ತಕ್ಕಂಥ ಇದನ್ನ ನೇರವಾಗಿ ತಪ್ಪಿಸ್ರಿ, ಅದಕ್ಕೆ ತಲುಪಿಸ್ರಿ. ಈಗ ಏನಾಗೈತೆ ಅಂದ್ರೆ ಅವರು ಜಮೀನು ಇರ್ತತೆ, ಅವ್ನು ನೌಕರ ಆಗಿರ್ತಾನೆ, ಅವ್ನ ಗಂಡನ ಹೆಸರು ಬಿಟ್ಬಿಟ್ಟು ಹೆಂಡತಿ ಮಕ್ಕಳು ಇಲ್ಲೆಲ್ಲೋ ಜೀವನ ಮಾಡ್ತಾರೆ, ಅವ್ರು ರೇಷನ್ ತಗೊಳ್ತಾರೆ ಅಂತವನು ಮಾಹಿತಿ ಒಂದಿದೆ ಸರ್. ಅಲ್ಲಿ ಅವರು ಅವ್ರ ಮನೆ ಹತ್ರ ಹೋಗಿ ಒಬ್ಬಟ್ಟು ತಗೊಂತೀನಿ ಸರ್. ಅವ್ರು ಯಾರು ಪೇರೆಂಟ್ಸ್ ಬಂದು ಅಕ್ಕಿ ಎಲ್ಲ ಪೇರೆಂಟ್ಸ್ ಬಂದ್ರೆ ಕೊಡ್ರಿ, ಪಾಪ ನೀವೇನು ಹುಡುಕಿನ ಕೊಡ್ರಿ ಅಂತ ನಾವು ಹೇಳಲ್ಲ, ತಲುಪ್ಸೋ ಕೊಟ್ಟು ವ್ಯವಸ್ಥೆ ಮಾಡಿ. ನಮ್ಗೇನು ಅವ್ರು ಬಂದು ಪೇರೆಂಟ್ಸ್ ಯಾರನ್ನ ಬಂದು ತಗೊಂಡ್ರೆ ಕೊಡಿ. ಅಕಸ್ಮಾತ್ ಬರ್ದಿದ್ದಂತರು ಇದು ಮಾಡಿದ ಉದ್ದೇಶ ಏನಂದ್ರೆ ಬರಕ್ಕೆ ಆಗಲ್ಲ ಅವ್ರ ಕೈಲಿ, ನೀವು ಕೊಡ್ರಿ ಅಂತ ಹೇಳೋದು. ಯಾರನ್ನ ಪೇರೆಂಟ್ಸ್ ಬಂದ್ರೆ ನಾವೇನು ಕೊಟ್ರಿ ಕೊಡ್ಲೇಬೇಕು, OTP ಬಂದು ತಲುಪಬೇಕು ಅಷ್ಟೇ ಬಡವರಿಗೆ. ರೀತಿಯಲ್ಲಿ ಹಂಚ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಕಂಪ್ಲೇಂಟ್. ಇದಕ್ಕೆ ಸಮಂಜಸವಾದ ಉತ್ತರ ನೀವು ನ್ಯಾಯಾಲಯಕ್ಕೆ ಕೊಡಬೇಕು. ಆಮೇಲೆ ಪ್ರತಿಯೊಂದು ಅಂಗಡಿಯಲ್ಲಿ ಎಷ್ಟನೇ ತಾರೀಕಿಂದ ಎಷ್ಟನೇ ತಾರೀಕುವರೆಗೂ ನಾವು ರೇಷನ್ ವಿತರಣೆ ಮಾಡ್ತೀವಿ ಅಂತ ಬೋರ್ಡ್ ಹಾಕ್ಬೇಕಂತ ನಾವು ನಿಮ್ಮ ಅಧಿಕಾರಿಗೆ ಹೇಳಿದ್ವಿ. ಯಾರ್ಯಾರು ಹಾಕಿದ್ರೆ ಯಾರ್ಯಾರು ಹಾಕಿಲ್ಲ ಮತ್ತು ಅದಕ್ಕೆ ಏನು ಕ್ರಮ ತಗೊಂಡಿದ್ದಾರೆ ಶ್ರೀನಿವಾಸ್ ಅವರು. ನಿಮ್ದು ಏನಾದ್ರು ಸಮಸ್ಯೆ ಇದ್ರೆ ಅದನ್ನು ಚರ್ಚೆ ಮಾಡ್ರಿ ನಿಮ್ಮ ಅಧಿಕಾರಿಗಳಿಂದ. ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ, ನಮ್ದೇನಪ್ಪ ಉದ್ದೇಶ ಅಂದ್ರೆ ಸರ್ಕಾರದ್ದು ಇದು ಬಡವರ ಕಾರ್ಯಕ್ರಮ, ಇದು ಬಡವರಿಗೋಸ್ಕರ ತಲುಪತಕ್ಕಂಥ ಕಾರ್ಯಕ್ರಮ. ನಮ್ಮ ಅನ್ನಭಾಗ್ಯ ಯೋಜನೆಯನ್ನ ಬಡವರಿಗೋಸ್ಕರ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಮತ್ತು DK ಶಿವಕುಮಾರ್ ಅವರ ಸರ್ಕಾರ ಬಡವರಿಗಾಗಿ ತಲುಪಿಸ್ತಕ್ಕಂಥ ಸರ್ಕಾರ. ಅದಕ್ಕೆ ಒಂದು ಕಮಿಟಿಯನ್ನ ಮಾಡಿ ನಮಗೆ ಸೂಪರ್ವೈಸಿಂಗ್ ಮಾಡಲಿಕ್ಕೆ ಮಾಡಿದೆ ಕಮಿಟಿನ. ಹಾಗಾಗಿ ನಿಮ್ಮಲ್ಲಿ ಸರ್ಕಾರದಿಂದ ಏನಾದರೂ ನಿಮಗೂ ತಲುಪಿಸ್ತಕ್ಕಂಥ ತೊಂದರೆ ನಾವು ಕ್ವಶನ್ ಮಾಡೋದು ಒಂದೇ ಅಲ್ಲ, ನಿಮಗೂ ನಾವು ಸಹಕಾರ ಕೊಡಬೇಕು, ನೀವು ಜನಗಳಿಗೆ ಸಹಕಾರ ಕೊಡಬೇಕು ಅಂತ ಒಂದು ಚರ್ಚೆಯನ್ನ ನಾವು ಈಗ 2ನೇ ಬಾರಿ ಚರ್ಚೆ ಮಾಡ್ತಾ ಇದೀವಿ. ಈ ಚರ್ಚೆಗೆ ಎಲ್ಲರೂ ನಮ್ಮ ತಾಲೂಕಿನ ಎಲ್ಲ ನೌಕರು ಬಂದವರು ಸಹಕಾರವನ್ನು ಕೊಡ್ತಿದ್ರ. ಕೆಲವು ಅಂಗಡಿಗಳಲ್ಲಿ ವ್ಯತ್ಯಾಸ ಆಗಿ ಎಲ್ಲ ಸರಿಪಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ನಿಮ್ಮಲ್ಲಿ ಏನೇನು ಸ್ಕೀಮ್ಗಳು ಬಡವರಿಗೆ ತಪ್ಪಿಸ್ತಕ್ಕಂಥ ಅಂತ್ಯೋದಯ ಇರಬಹುದು, BPL, APL ಮತ್ತೆ 75 ವರ್ಷ ಮೇಲ್ಪಟ್ಟವರಿಗೆ ನಾನು ಮೊನ್ನೆ ಪೇಪರ್ ಅಲ್ಲಿ ನೋಡಿದೆ, ಅದು 1,500 ನಮ್ಮ ಜಿಲ್ಲೆಯಲ್ಲಿ ಹೈಯೆಸ್ಟ್ ಕಾರ್ಡ್ ಅದು. ಆತರ ಎಷ್ಟು ನ್ಯಾಯಬೆಲೆ ಅಂಗಡಿಯಲ್ಲಿ 1,575 ವರ್ಷ ಮೇಲ್ಪಟ್ಟವರಿಗೆ ನೀವು ತಲುಪಿಸ್ತಾ ಇದ್ದೀರಾ? ಯಾವ ನ್ಯಾಯಬೆಲೆ ಅಂಗಡಿಯಲ್ಲಿ ತಲುಪಿಸ್ತಾ ಇದ್ದೀರಾ? ನಿಮ್ಮ ನ್ಯಾಯಬೆಲೆ ಅಂಗಡಿಯಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಅಂತೇಳಿ ನಮಗೆ ಸ್ವಲ್ಪ ಮಾಹಿತಿ ಕೊಡ್ರಿ. ನೀವು ಮನೆಗೆ ಹೋಗಿ ತಲುಪಿಸ್ತಕ್ಕಂಥದ್ದು 75 ವರ್ಷ ಮೇಲ್ಪಟ್ಟವರಿಗೆ ನಾವು ಮನೆಗೆ ಹೋಗಿ ತಲುಪಿಸ್ತಾ ಇದೀವಿ ಅಂತಕ್ಕಂಥದ್ದನ್ನ ನಮಗೆ ಮಾಹಿತಿ ಕೊಡ್ರಿ. ಹೋದ ತಿಂಗಳು ಸ್ಟಾರ್ಟ್ ಆಗಿರೋದ್ರಿಂದ ಅಡ್ರೆಸ್ ಸ್ವಲ್ಪ ಲೇಟ್ ಆಗಿದೆ. ಈ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ಈ ತಿಂಗಳು ಆಲ್ರೆಡಿ ಇದು ಮಾಡಿದ್ದೀವಿ. ರೇಷನ್ ಬಂದ ತಕ್ಷಣ ಮನೆ ಮಗಳು ವಿತರಣೆ ಮಾಡೋದು. ಹೋದ್ ಸರಿ ಕೊಟ್ಟಿಲ್ಲ ಅಲ್ಲ, ಹೋದ ಸಲ ಅಂದ್ರೆ ಟೌನ್ ಇರೋದ್ರೆ ಸರ್ ಬಾಡಿಗೆ ಮನೆ ಶಿಫ್ಟಿಂಗ್ ಆಗ್ತಾ ಇರ್ತಾರೆ. ನಾವು ಅಡ್ರೆಸ್ ಹುಡುಕೋದು ಟೌನ್ ಇರೋದು ಶಿಫ್ಟಿಂಗ್ ಆದ್ರೂ ಕೊಡ್ಬೇಕಲ್ಲಪ್ಪ, ನೀವು ಕೊಡ್ಲೇಬೇಕು ಸರ್. ಅದಕ್ಕೆ ಕೊಡ್ಲೇಬೇಕಾ? ಶಿಫ್ಟಿಂಗ್ ಆಯ್ತು ತಪ್ಪಿಸೋಕೆ ಬರಲ್ಲ ಅದು. ಬಟ್ ಅದು ಸೊಸೈಟಿ ಹತ್ರ ಬಂದಾಗ ಅಕ್ಕಿ ವಿತರಣೆ ಮಾಡ್ತೀವಿ ಸರ್. ಸೊಸೈಟಿ ತಗ ಬಂದಾಗ ಕೊಡೋದು ಕೊಡ್ತೀರಾ? ಬರ್ಲಿಲ್ಲ ಅಂದ್ರೆ ಅಂದ್ರೆ ಎಷ್ಟು ಕೊಟ್ಟಿದ್ದೀರಾ ಅಂತ ನಾನು ಕೇಳ. ಈ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ಬಂದ್ರೆ ಕೊಟ್ರೆ ನಾವೇನ್ ಮಾಡಕ? ಅವರೇ ಬಂದು ಹುಡುಕಿ ಬಂದ್ರೆ ತಗೊಂಡ್ರೆ ನೀವೇನ್ ಮಾಡಕ್ಕಾಗಲ್ಲ. ಬರ್ದಿದ್ದವರೇ ಉಳಿಸ್ಕೊಂಡಂಗೆ ವಾಪಸ್ ಇದು ಮಾಡ್ತೀರಿ ಅಂತ ನಮ್ಗೆ ತಲುಪ್ತಕ್ಕಂಥದ್ದಲ್ಲ ಸ್ಕೀಮ್ ಇದು. ಅದಕ್ಕೆ ನೀವು ನಮ್ಮಲ್ಲಿ 1,500 ಜನ ಕಾರ್ಡು ದಾರಿ ಇದ್ದಾಗ ನೀನು 3 ಒಂದೊಂದು 6 9 ಆಗಿದೆ. ನೆಕ್ಸ್ಟ್ ಕೊಡ್ರಿ. ಸರ್ ನಮ್ಮ ಟೋಟಲ್ 8 ಇದಾವೆ ಸರ್. 4 ಖಾಲಿ ವಿತರಣೆ ಮಾಡಿದ್ದೀವಿ ಸರ್. ಇನ್ನು 4 ಇದಾವೆ ಸರ್. ನಾಳೆ ರೆಡಿ ಮಾಡಿ ಕೊಡ್ತೀವಿ. ಶ್ರೀಕಂಠಪ್ಪ ನ್ಯಾಯಬೆಲೆ ಅಲ್ಲ ನಿಮ್ ನ್ಯಾಯಬೆಲೆ ಅಂಗಡಿ ಊರು ಅವತ್ತು ಸ್ವಲ್ಪ ಜಾಸ್ತಿ ಜನ ಬಂದಿದ್ರು ಅವತ್ತು ಶ್ರೀನಿವಾಸ್ ಅವರೇ. ಈ ದಿನ ಅದಕ್ಕಿಂತ ಕಮ್ಮಿ ಜನ ಬಂದಿದ್ದಾರೆ.
ಇದಕ್ಕೆ ಕಾರಣ ಏನು ಅಂತೇಳಿ ತಾವು ಹೇಳ್ಬೇಕು. ಆಮೇಲೆ ಅವತ್ತು ಯಾರ್ಯಾರು ಬಂದಿಲ್ಲ ಅವರು ನಮ್ಗೆ ಹೆಸರು, ಯಾವ ಊರು, ನ್ಯಾಯಾಲಯ ಅಂಗಡಿ ಅವರು ಹೆಸರನ್ನು ಹೇಳ್ರಿ, ಪರಿಚಯ ಮಾಡ್ಕೊಳ್ರಿ.